ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ತುಂಬ ಟೆಕ್ನಿಕಲ್ ಕಂಟೆಂಟ್ ಹಾಗೂ ಟ್ರಾವೆಲ್ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನ್ಯೂ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾನು ಒಂದು ಲ್ಯಾಪ್ಟಾಪ್ ರಿವ್ಯೂ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಈ ಲ್ಯಾಪ್ಟಾಪ್ ಹೆಸರು MSI ಗೇಮಿಂಗ್ ಲ್ಯಾಪ್ಟಾಪ್. ಇದು i5 11th ಜನ್ರೇಷನ್ ಇರುವಂಥ 500 GB SSD ಇರುವಂಥ ಲ್ಯಾಪ್ಟಾಪು. ಇದರಲ್ಲಿ 8 GB NVMe PCI ರ್ಯಾಮು ಬರುತ್ತೆ. ಅದ್ರ ಜೊತೆಗೆ ಒಂದು ಸಣ್ಣ ಒಂದು 4 GB ಅಷ್ಟು ಒಂದು NVIDIAದೊಂದು ಗ್ರಾಫಿಕ್ಸ್ ಕಾರ್ಡು ಬರುತ್ತೆ. ಈ ಲ್ಯಾಪ್ಟಾಪ್ನ ಸಂಪೂರ್ಣ ಮಾಹಿತಿ ಮತ್ತು ಸ್ಪೆಸಿಫಿಕೇಷನ್ಸು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಬಜೆಟ್ ಆ್ಯಕ್ಚುಲಿ 40 to 50,000 ಇತ್ತು. ಸೊ ಆ ಬಜೆಟ್ನಲ್ಲಿ ನಾವು ಇದೇ ಬೆಸ್ಟ್ ಲ್ಯಾಪ್ಟಾಪ್ ಅಂತ ನಮಗನ್ನಿಸ್ತು. ಹಾಗಾದರೆ ಬನ್ನಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನಾವು ಅಮೆಝಾನ್ ಪಾರ್ಸಲ್ನ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಒಂದು ಸಣ್ಣದಾಗಿ ನಾವು ಒಂದು ಪೂಜೆ ಮುಗಿಸಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು MSI ಟ್ರೂ ಗೇಮಿಂಗ್ ಅಂತ ಇದೆ. ಗೇಮಿಂಗ್ ಇದೆ. ಇದು ಸೂಪರ್ ಆಗಿದೆಯಂತೆ ಲ್ಯಾಪ್ಟಾಪು. ಆ್ಯಂಡ್ ಪ್ಯಾಕಿಂಗ್ ಜೊತೆ ಇದೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಬಯಾಸ್ ಸೆಟ್ಟಿಂಗ್ಸ್ ಬಗ್ಗೆ ಅಥವಾ ವಿಂಡೋಸ್ ಬದಲು ಲಿನಕ್ಸ್ ಏನಾದರೂ ಹಾಕಬೇಕು ಅಂದರೆ ಅಥವಾ ಸಮ್ಟೈಮ್ಸ್ ಸ್ಲೋ ಆಗುತ್ತೆ ಅನಿಸಿದ್ರೆ ಏನು ಮಾಡ್ಬೋದು, ಆ ಫುಲ್ ಇನ್ಸ್ಟ್ರಕ್ಷನ್ಸು ಇದರಲ್ಲಿ ಕೊಟ್ಟಿದ್ದಾರೆ. ಅದು ಅಕಸ್ಮಾತ್ ಬೇಕಾದರೆ ಇಟ್ಕೊಂಡಿರಿ, ರಿಸರ್ವ್ ಮಾಡಿ. ಈಗ ಇದ್ರ ಜೊತೆ ಒಂದು ಬ್ಯಾಟ್ರಿ ಚಾರ್ಜರು, ಅದರದ್ದು ಪ್ಲಗ್ ಕೊಟ್ಟಿರ್ತಾರೆ. ಆಮೇಲೆ ಆ ಕೀಬೋರ್ಡ್ ಪ್ರೊಟೆಕ್ಟರ್ ಅಂತ ಒಂದು ಸಣ್ಣದ ಒಂದು ರ್ಯಾಪರ್ ಪೇಪರ್ ಕೊಟ್ಟಿರ್ತಾರೆ. ಇಷ್ಟೇ, ಇದ್ರ ಜೊತೆ ಇಷ್ಟೇ ಬರೋದು. ಸೊ ಈಗ ನಾನು ನಿಧಾನಕ್ಕೆ ಓಪನ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಬ್ಯಾಕ್ ಲಿಟ್ಟು ಇದೆಯಂತೆ. ಸೊ ಅದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಾವು ಲೈಟ್ಸ್ ಆಫ್ ಮಾಡಿದಾಗ ಏನು ಬೆಂಕಿ ಥರ ಕಾಣಿಸುತ್ತೆ ನೋಡಿ. ಇಂಟೆಲ್ i5 ಲೋಗೋ ಇದೆ. ಆಮೇಲೆ NVIDIA ಗ್ರಾಫಿಕ್ಸ್ದು ಲೋಗೋ ಇದೆ. ಈಗ ಚಾರ್ಜ್ ಕನೆಕ್ಟ್ ಮಾಡಿದ್ವಿ. ಫಸ್ಟ್ ಟೈಮು ಚಾರ್ಜ್ ಕನೆಕ್ಟ್ ಮಾಡಿ ಒಂದು 5-6 hours ಚಾರ್ಜ್ಗೆ ಹಾಕಿದ್ರೆ ಇಟ್ಸ್ ಬೆಟರ್. ಬೈ ಡಿಫಾಲ್ಟ್ ಇದು ಬಂದಾಗ ತುಂಬ ಕಡಿಮೆ ಚಾರ್ಜ್ ಇರುತ್ತೆ. ಸೊ ಹಾಗಾಗಿ ನೀವು ನೋಡಿ, ಈಗ ಬ್ಯಾಕ್ ಲೈಟ್ ಆನ್ ಆಯಿತು. ಬೆಂಕಿ ನೋಡಿ ಕತ್ಲಲ್ಲಿ ಹೆಂಗೆ ಕಾಣಿಸುತ್ತೆ. ಸೂಪರಾಗಿ ಕಾಣಿಸುತ್ತೆ. ಸೊ ಈಗ ವಿಂಡೋಸ್ 11 ಇದರಲ್ಲಿ ಆಲ್ರೆಡಿ ಇರುತ್ತೆ. ಅದು ಸ್ಟಾರ್ಟ್ ಆದ ತಕ್ಷಣ ಸೆಟಪ್ ಸ್ಟಾರ್ಟ್ ಆಗುತ್ತೆ. ಒಂದು 20-30 ಮಿನಿಟ್ಸು ಸೆಟಪ್ಗೆ ಬೇಕಾಗುತ್ತೆ. ಅದ್ರ ಜೊತೆ ಎಲ್ಲ ಡ್ರೈವರ್ಸು ಇನ್ಸ್ಟಾಲ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಥರ ಡ್ರೈವರ್ಸು ಇನ್ಸ್ಟಾಲ್ ಆಗ್ತಾಯಿದೆ. ಆಡಿಯೋ, ವಿಡಿಯೋ, ಇಂಟೆಲ್ದು ಮೆನಿ ಅದರ್ ರಿಯಲ್ ಟೆಕ್ ಡ್ರೈವರ್ಸು ಎಲ್ಲ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಕೇಳುತ್ತೆ. ಸೊ ನೀವು MS Info 32 ಅಂತ ಕೊಟ್ಟು ನೋಡಿದ್ರೆ ಯು ಕ್ಯಾನ್ ಸಿ ದ ಕಾನ್ಫಿಗ್ರೇಷನ್. 11 OS ಇದೆ, 8 GB ರ್ಯಾಮ್ ಇದೆ, 512 GB ಹಾರ್ಡ್ ಡಿಸ್ಕ್ ಇದೆ, ಆಮೇಲೆ ಗ್ರಾಫಿಕ್ಸ್ ಕಾರ್ಡ್ ಕೂಡ ಇದೆ. ಪ್ಲಸ್ ನಮ್ಮ ಮಾಡಲು MSI GF63 ಥಿನ್ ಮಾಡಲ್ಲು i5 ಆವಾಗಲೇ ನಾನು ಹೇಳ್ದಂಗೆ. ಇದರದ್ದು ಡೀಟೇಲ್ಸ್ ನೀವು ಇಲ್ಲಿ ನೋಡ್ತಿದ್ರೆ ಇದರಲ್ಲಿ GDDR6 ಗ್ರಾಫಿಕ್ಸ್ ಕಾರ್ಡ್ 4 GB ಇತ್ತು. ನಾವು ನಮ್ಮ ಬಜೆಟ್ ವಿತಿನ್ 50,000 ಇದ್ದಿದ್ದರಿಂದ ಮಾರ್ಕೆಟಲ್ಲಿ ಈ ಸಿಮಿಲರ್ ಲ್ಯಾಪ್ಟಾಪ್ಸ್ದು ಒಂದಷ್ಟು ರಿಸರ್ಚ್ ಮಾಡಿದ್ವಿ. ಅದ್ರ ಪ್ರಕಾರ ನಾನಿಲ್ಲಿ ನಿಮಗೆ 6 ಲ್ಯಾಪ್ಟಾಪ್ಸ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಣ್ಣು ಮುಚ್ಚಿಕೊಂಡು ನಿಮ್ಮ ಬಜೆಟ್ ಏನಾದರೂ ಅಪ್ ಟು 45-50,000 ಇತ್ತು ಅಂದರೆ ನೀವು ಡೈರೆಕ್ಟಾಗಿ MSI GF63 ಲ್ಯಾಪ್ಟಾಪ್ಗೆ ಹೋಗ್ಬೋದು. ಬಿಕಾಸ್ ಇದು ಗೇಮಿಂಗ್ ಲ್ಯಾಪ್ಟಾಪು ಪ್ಲಸ್ ರೆಂಡರ್ ಏನಾದರೂ ಮಾಡಬೇಕು ಅಂತಂದರೆ ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು. 6 ಕೋರ್ಸ್ ಇದೆ, 12 ಥ್ರೆಡ್ಸ್ ಇದೆ. ಆಮೇಲೆ ಇದರಲ್ಲಿ ಇಂಟೆಲ್ 11th ಜನ್ರೇಷನ್ ಆದರೂ ಹೆಚ್ಚು ಅಂತ ನೀವು ನೋಡ್ತಾ ಇರ್ಬೋದು. ಆ ಪ್ರಾಸೆಸರಲ್ಲಿ ಹೆಚ್ಚು ಅಂದರೆ ಹೈ ಪರ್ಫಾರ್ಮೆನ್ಸ್ ಅಂತ, P ಅಂತಂದರೆ ಒಳ್ಳೆ ಪ್ರಾಸೆಸ್ ಓರಿಯೆಂಟೆಡ್ ಪ್ರಾಸೆಸರ್ ಅಂತ. ಸೊ ನೀವಲ್ಲಿ GF63 ಇದು ಬಿಟ್ಟರೆ ನೆಕ್ಸ್ಟ್ Asus Vivo ಬುಕ್ ಇದೆ, ಅದು 39,000. ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಮಲ್ಟಿ ಕೋರ್, ಅದು 7069 ರೇಟಿಂಗ್ ಇದೆ. ಸಿನಿ ಬೆಂಚ್ ಸ್ಕೋರ್ ಅಂದರೆ ಬೇಸಿಕಲಿ ಪ್ರಾಸೆಸರ್ ಎಷ್ಟು ಪರ್ಫಾರ್ಮ್ ಮಾಡುತ್ತೆ ಅಂತ ಅದರದ್ದು ರೇಟಿಂಗ್ಸ್. ಅದು ಹೈಯರ್ ದ ವ್ಯಾಲ್ಯೂ ಹೈಯರ್ ದಿ ಪರ್ಫಾರ್ಮೆನ್ಸ್ ಅಂತ. ಸೊ ಎಷ್ಟು ಥ್ರೆಡ್ ಜಾಸ್ತಿ ಇರುತ್ತೋ ಅಷ್ಟು ನಿಮಗೆ ಪರ್ಫಾರ್ಮೆನ್ಸು ಚೆನ್ನಾಗೂ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದರಲ್ಲಿ Acer Aspire 3 ಇತ್ತು, ಡೆಲ್ ಇನ್ಸ್ಪಿರಾನ್ ಇತ್ತು, ಪ್ಲಸ್ Acer Aspire Lite AL15 ಇದೆ, HP ಲ್ಯಾಪ್ಟಾಪ್ 15 ಇದೆ. ಸಪೋಸ್ ನಿಮ್ಮ ಬಜೆಟ್ ಅಪ್ ಟು 45-50,000 ಇಲ್ಲ ಅಂತಂದರೆ ಯು ಕ್ಯಾನ್ ಆಲ್ಸೋ ಗೋ ಫಾರ್ HP ಲ್ಯಾಪ್ಟಾಪ್ 15s. HP ಲ್ಯಾಪ್ಟಾಪ್ 15s ಅಲ್ಲಿ ನಿಮಗೆ ಕಡಿಮೆ ಬಜೆಟಲ್ಲಿ ಒಳ್ಳೆ ಮಾಡಲು ಸಿಗುತ್ತೆ. i3 12th ಜನ್ರೇಷನ್ ಸಿಗುತ್ತೆ. 6 ಕೋರ್ಸ್ 8 ಥ್ರೆಡ್ಸ್ ಇದೆ. ಮಲ್ಟಿ ಕೋರ್ದು ಪರ್ಫಾರ್ಮೆನ್ಸು ಸಿನಿ ಬೆಂಚ್ ಸ್ಕೋರು ನೀವು ನೋಡ್ತಾ ಇರ್ಬೋದು 5847 ಇದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಗುಡ್ ಲ್ಯಾಪ್ಟಾಪ್. ಇದರಲ್ಲಿ ನಿಮಗೆ ರ್ಯಾಮ್ 8 GB DDR4 ಅಪ್ ಟು 16 GB ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸ್ವಲ್ಪ ನೀವು ಅದಕ್ಕಿಂತ ಬಜೆಟ್ ಜಾಸ್ತಿ ಇದೆ, ಐ ಕ್ಯಾನ್ ಅಫೋರ್ಡ್ ಅಂದರೆ ನೀವು Acer Aspire 3A315ಗೂ ಹೋಗ್ಬೋದು. ಇದರಲ್ಲಿ ನಿಮಗೆ i5 12th ಜನ್ರೇಷನ್ ಪ್ರಾಸೆಸರ್ ಸಿಗುತ್ತೆ, ಪ್ಲಸ್ 6 ಕೋರ್ಸ್ 12 ಥ್ರೆಡ್ದು ನಿಮಗೆ ಪ್ರಾಸೆಸರ್ ಸಿಗುತ್ತೆ. ಇಟ್ಸ್ ಪರ್ಫಾರ್ಮೆನ್ಸ್ ಇಸ್ ಆಲ್ಸೋ ನಾಟ್ ಬ್ಯಾಡ್. ಸಿನಿ ಬೆಂಚ್ ಸ್ಕೋರ್ 6599 ಇದೆ. ಪ್ಲಸ್ ನಿಮಗೆ 8 GB ರ್ಯಾಮ್ ಸಿಗುತ್ತೆ, ಎಕ್ಸ್ಪ್ಯಾಂಡೇಬಲ್ ಅಪ್ ಟು 32 GB ಇದೆ. ಆ್ಯಂಡ್ 512 GB ಹಾರ್ಡ್ ಡಿಸ್ಕ್ ನಿಮಗೆ SSD ಇದೆ ಸಿಗುತ್ತೆ. ಪ್ಲಸ್ 1.7 kg ಅಷ್ಟು ವೆಯ್ಟ್ ಇರುತ್ತೆ ಅಷ್ಟೇ. ಆ್ಯಂಡ್ ಬ್ಯಾಟ್ರಿ ನಿಮ್ಗೆ ನೋಡೋಕ್ಕೆ ಹೋಯ್ತು ಅಂದರೆ 43 Wh ಬ್ಯಾಟ್ರಿನೂ ಇರುತ್ತೆ. ಅಪ್ ಟು 3-4 hours ಆರಾಮ್ಸೆ ಬರುತ್ತೆ. ಪ್ಲಸ್ ದ ನಾರ್ಮಲ್ ಸ್ಟ್ಯಾಂಡರ್ಡ್ಸ್ ಇದರಲ್ಲಿ ಬ್ಯಾಕ್ ಲಿಟ್ ಒಂದು ಬರೋದಿಲ್ಲ.
ಅಕಸ್ಮಾತ್ ನನಗೆ ಬಜೆಟು ಸ್ವಲ್ಪ 40,000ಗಿಂತ ಕಡಿಮೆನೇ ಇದೆ ಅಂತಂದರೆ ನಿಮಗೆ 3 ವೆರೈಟೀಸ್ ಇದೆ. ಇಲ್ಲ HP ಲ್ಯಾಪ್ಟಾಪ್ಗೆ ಹೋಗ್ಬೋದು, ಅಥವಾ ಏಸರ್ಗೆ ಹೋಗ್ಬೋದು, ಅಥವಾ ಸ್ವಲ್ಪ 1 or 2,000 ಎಕ್ಸ್ಟ್ರಾ ಕೊಟ್ಟರೆ ಏಸಸ್ ವಿವೋ ಬುಕ್ಕಿಗೂ ಹೋಗ್ಬೋದು. ನಾನು ಅದರಷ್ಟು ಕಂಪ್ಯಾರಿಸನ್ಸು ನಿಮಗೆ ಇಲ್ಲಿ ಡಿಸ್ಪ್ಲೇಲಿ ಕೊಟ್ಟಿದ್ದೀನಲ್ಲ, ಅದರದ್ದೊಂದು ಇಮೇಜ್ ಲಿಂಕು ನಿಮಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ನೀವು ಆ್ಯಕ್ಚುಲಿ ಅದನ್ನು ನೋಡಿಬಿಟ್ಟು ಅಕಾರ್ಡಿಂಗ್ಲಿ ಪರ್ಚೇಸ್ಗೆ ಡಿಸಿಷನ್ ತೊಗೋಬೋದು. ನಾವು MSI GF63 ಥಿನ್ ಲ್ಯಾಪ್ಟಾಪ್ಗೆ ಹೋದ್ವಿ, ಬಿಕಾಸ್ ನಮ್ಮದು ಸ್ವಲ್ಪ ವೀಡಿಯೋ ಎಡಿಟಿಂಗು, ರೆಂಡರಿಂಗಿಗೆಲ್ಲ ಇದು ತುಂಬ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಇದೆ. ಇದರದ್ದು ಬ್ಯಾಟ್ರಿ ಬ್ಯಾಕಪ್ ಅಪ್ ಟು 5-6 hours ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಯೂಸ್ ಮಾಡಿದ್ಮೇಲೆ ನಿಮಗೆ ಫೀಡ್ಬ್ಯಾಕ್ನ ಕಾಮೆಂಟ್ಸಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಅಪ್ ಟು 1.8 kgs ಇದೆ. ಬೈ ಡಿಫಾಲ್ಟ್ Windows 11 ಆಪ್ರೇಟಿಂಗ್ ಸಿಸ್ಟಮ್ ಬರುತ್ತೆ, 512 GB SSD ಬರುತ್ತೆ, ಗ್ರಾಫಿಕ್ಸ್ ಕಾರ್ಡ್ ನಾನು ಆವಾಗಲೇ ಹೇಳ್ದಂಗೆ 4 GBದು ಗ್ರಾಫಿಕ್ಸ್ ಕಾರ್ಡು ಇದೆ. ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಡಿಸ್ಪ್ಲೇ, ಹೈಯರ್ ದ ರಿಫ್ರೆಶ್ ರೇಟ್ ಬೆಟರ್ ದಿ ಪರ್ಫಾರ್ಮೆನ್ಸ್. ಸೊ ಆಲ್ವೇಸ್ ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ತೊಗೋಬೋದು. ಇನ್ನು ನಮ್ಮ ಕೇಸಲ್ಲಿ 144 Hz ಅಷ್ಟು ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇ ಇದೆ ಇದರಲ್ಲಿ, ತುಂಬ ಚೆನ್ನಾಗಿದೆಯಂತೆ. ಪ್ಲಸ್ ಇದು ಮಲ್ಟಿ ಕೋರ್ i5 11th ಜನರೇಷನ್ ಆಗಿರೋದ್ರಿಂದ ಹೆಚ್ ಅಂತ ನೀವು ಅಲ್ಲಿ ನೋಡ್ತಾ ಇರ್ಬೋದು ಪ್ರಾಸೆಸರ್. ಹೆಚ್ ಅಂದರೆ ಹೈ ಪರ್ಫಾರ್ಮೆನ್ಸ್ ಅಂತ. ಸೊ ನಾವು ಇದೇ ಮಾಡೆಲ್ಗೆ ನಾವು ಡಿಸಿಷನ್ ತೊಗೊಂಡು ಹೋದ್ವಿ. ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಇದನ್ನು ನೀವೇನಾದರೂ ಅಮೆಝಾನಲ್ಲಿ ಬೈ ಮಾಡ್ತಿದ್ರೆ, ನಿಮ್ಮ ಮತ್ತು ಯಾವುದಾದ್ರೂ ಓಲ್ಡ್ ಲ್ಯಾಪ್ಟಾಪ್ಸ್ ಇದ್ದರೆ ಯು ಕ್ಯಾನ್ ಈವನ್ ಗೋ ಫಾರ್ ಎಕ್ಸ್ಚೇಂಜಿಂಗ್ ದಟ್ ಲ್ಯಾಪ್ಟಾಪ್. ಫಾರ್ ಇನ್ಸ್ಟೆನ್ಸ್ i5 ಪ್ರಾಸೆಸರ್ ಇದು ಯಾವುದಾದ್ರೂ ನಿಮ್ಮ ಹತ್ರ ಲೆನೋವೋ, ಡೆಲ್ಲೋ, ಮ್ಯಾಕೋ ಇತ್ತು ಅಂದರೆ ಅಪ್ ಟು 7,000 ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಆರ್ ಎಕ್ಸ್ಚೇಂಜ್ ಬರುತ್ತೆ. ಸೊ ಆ ಎಕ್ಸ್ಚೇಂಜನ್ನು ಆಫರ್ ಪ್ರೈಸ್ನಲ್ಲಿ ನೀವು ಡಿಫ್ರೆನ್ಸ್ ಅಮೌಂಟ್ನ ಮಾತ್ರ ಪೇ ಮಾಡಿ ಯು ಕ್ಯಾನ್ ಗೋ ಫಾರ್ ದ ಎಕ್ಸ್ಚೇಂಜ್ ಅಮೌಂಟ್. ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕಾಗಿರೋದಂದರೆ ವೈಲ್ ಎಕ್ಸ್ಚೇಂಜಿಂಗ್ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಏನಾದರೂ ಒಂಚೂರು ಡಿಸ್ಪ್ಲೇ ಸರಿ ಇಲ್ಲ ಅಥವಾ ಚಾರ್ಜಿಂಗ್ ಕನೆಕ್ಟ್ ಮಾಡಿ ನೀವು ಆನ್ ಮಾಡೋದು ವಿತೌಟ್ ಚಾರ್ಜರ್ ಆನ್ ಆಗೋದಿಲ್ಲ ಅಂತಂದರೆ ದೇ ವಿಲ್ ನಾಟ್ ಟೇಕ್ ಇಟ್. ಸೊ ಅವಾಗ ನೀವು ಕ್ಯಾನ್ಸಲ್ ಮಾಡಿಬಿಟ್ಟು ರೀಆರ್ಡರ್ ಮಾಡಿ ಮಾಡಬೇಕಾಗುತ್ತೆ. ನಾವು ಆ್ಯಕ್ಚುಲಿ ಇದೇ ಥರ 2 ಸಲ ಫಸ್ಟು ಎಕ್ಸ್ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ ಆ ಎಕ್ಸ್ಚೇಂಜ್ ಪ್ರಾಸೆಸ್ ಸರಿಯಾಗಿ ಆಗಲಿಲ್ಲ ಆ್ಯಂಡ್ ದೇ ಡಿಡ್ ನಾಟ್ ಅಕ್ಸೆಪ್ಟ್. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಕ್ಯಾನ್ಸಲ್ ಮಾಡಿಬಿಟ್ಟು ರೀಆರ್ಡರ್ ಮಾಡಿ ಲ್ಯಾಪ್ಟಾಪ್ನ ಹೊಸದಾಗಿ ತೊಗೊಳ್ಳೋ ಥರ ಮಾಡಬೇಕು. ಸೊ ಇದು ನಮ್ಮ ಸೋ ಫಾರ್ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಒನ್ಸ್ ವಿ ಸ್ಟಾರ್ಟ್ ಯೂಸಿಂಗ್ ಇಟ್ ಹೇಗಿರುತ್ತೆ ಪರ್ಫಾರ್ಮೆನ್ಸು, 1-2-3 ಗೇಮ್ ಆಡಿಬಿಟ್ಟು ಅದರದ್ದು ಪರ್ಫಾರ್ಮೆನ್ಸ್ ಎಬಿಲಿಟಿ ಏನು ಎತ್ತ ಅನ್ನೋ ಸ್ಟ್ಯಾಟಿಸ್ಟಿಕ್ಸ್ನ ನಿಮ್ಗೆ ಇನ್ನೊಂದು ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಅಕಾರ್ಡಿಂಗ್ಲಿ ನಿಮ್ಮ ಬಜೆಟ್ ಯಾವ ಥರ ಇದೆಯೋ ಅದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ಸೂಟೇಬಲ್ ಲ್ಯಾಪ್ಟಾಪ್ ಯಾವುದು ಅಂತ ನೀವು ಡಿಸೈಡ್ ಮಾಡಿಕೊಂಡು ತೊಗೋಬೋದು. ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಇತ್ತು, ಇನ್ನೂ ಕ್ವೆಶ್ಚನ್ಸ್ ಇತ್ತು ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನ್ಸೆಲ್ಲ ಹಾಕಿ. ಹಾಗೂ ನಿಮಗೆ ಇದೇ ಥರ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ನೀನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ನ್ಯೂ ಅಪ್ಡೇಟ್ಸ್ ವೀಡಿಯೋಸ್ ಪೋಸ್ಟ್ ಮಾಡಿದ್ರೆ ನಿಮಗೆ ಫಸ್ಟು ಬರುತ್ತೆ ಅದು ನೋಟಿಫಿಕೇಷನ್. ಇನ್ನಷ್ಟು ವೀಡಿಯೋಸ್ ಹಾಕ್ತಾ ಇರ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.